ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಒಂದು ಸಂಸ್ಥೆ ಒಂದು ಸಿಬ್ಬಂದಿ ಒಂದು ವೇತನ ಯೋಜನೆ ಜಾರಿಗೆ ತರುವುದಾಗಿ ಸಂಸ್ಥೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಚ್ಕೆಇ ಸೊಸೈಟಿಗೆ 2ನೇ ಬಾರಿ ಆಡಳಿತ ಮಂಡಳಿ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ. ನಿರೀಕ್ಷಿತ ಪ್ರಮಾಣದಲ್ಲಿ ಸಂಸ್ಥೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಾಧಿಸದೆ ತಮ್ಮ ಅಭಿಪ್ರಾಯಕ್ಕೂ ಸೂಕ್ತ ಬೆಲೆ ಸಿಗದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಬದಲಾವಣೆ ತರಲು ಮುಂದಾಗಿದ್ದೇನೆ ಎಂದರು. ಹಿಂದಿನ ಅಧ್ಯಕ್ಷರ ಆಡಳಿತ ವೈಫಲ್ಯದಿಂದ ಎಂಆರ್ಎಂಸಿ ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳ ಶಿಷ್ಯ ವೇತನ ಹಗರಣ ಬೆಳಕಿಗೆ ಬಂದದ್ದು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಯಾರಿಗೂ ಅನ್ಯಾಯವಾಗಲು ಬಿಡಲ್ಲ. ನಾನು ಅಧ್ಯಕ್ಷನಾಗಿ ಆಯ್ಕೆಯಾದರೆ ಚುನಾವಣೆಗೂ ಮುನ್ನ ನೀಡಿದ ಎಲ್ಲ ಭರವಸೆಗಳನ್ನು ಈಡೇರಿಸುವುದಾಗಿ ಹೇಳಿದರು. ಎಚ್ಕೆಇ ಸೊಸೈಟಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣಗೊಳಿಸಲು ಬಸವೇಶ್ವರ ಹಾಗೂ ಸಂಗಮೇಶ್ವರ ಆಸ್ಪತ್ರೆ ಉನ್ನತೀಕರಣಕ್ಕೆ ಶ್ರಮಿಸಲಾಗುವುದು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸುಸರ್ಜಿತ ಹಾಸ್ಟೆಲ್ ನಿರ್ಮಾಣ, ಆದ್ಯತೆಯ ಮೇರೆಗೆ ಹೊಸ ಸದಸ್ಯತ್ವದ ಬಗ್ಗೆ ಚಿಂತಿಸಲಾಗಿದೆ. ಹೀಗಾಗಿ ಹೊಸ ಮುಖಕ್ಕೆ ಸೇವೆ ಸಲ್ಲಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ಚುನಾವಣೆ ಎದುರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ಚುನಾವಣೆಯಲ್ಲಿ 3 ಪ್ಯಾನಲ್ ಇದ್ದಾವೆ. ನಮ್ಮದೊಂದು ಮತ್ತು ಎದುರಾಳಿ ನಮೋಶಿ ಅವರೊಂದು ಮತ್ತು ಬಿಲ್ಗುಂದಿ ಸಂತೋಷ್ ಬಿಲ್ಗುಂದಿ ಅವರು 3 ಪ್ಯಾನಲ್ ಇದ್ದಾರೆ. ತಮ್ಮ ಎದುರುಗಡೆ 3 ಅಭ್ಯರ್ಥಿ ಇದ್ದಾರೆ. ಅವರ ಆಡಳಿತ ಆಲ್ರೆಡಿ ಮಾಡಿದ್ದು ನೋಡಿದ್ದಾರೆ ಜನ. ಯಾವ ರೀತಿಯಲ್ಲಿ ಆಡಳಿತ ಆಗಿದೆ, ಯಾವ ರೀತಿಯಲ್ಲಿ ನಮ್ಮ ಸೊಸೈಟಿ ಮಟ್ಟ ಈ ಲೆವೆಲಿಗೆ ಏನು ಉಳಿದಿದೆ, ಅವರು ಆಡಳಿತ ಮಾಡುವಾಗ ಏನೇನು ಮಾಡಿದ್ದಾರೆ ಅಂತ ತಮ್ಮ ಕಣ್ಣೆದುರಿಗಿದೆ. ನಾನು ಟೀಕೆ ಟಿಪ್ಪಣಿ ಮಾಡುವಂಥ ಒಂದು ಅರ್ಥ ಇಲ್ಲ. ನಾವು ಇಲ್ಲಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮುಂದೆ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಾವು ಹೊರಟಿದ್ದೀವಿ. ನಮ್ಮದು ಅಭಿವೃದ್ಧಿ ಏನಪ್ಪ ಅಂತಂದರೆ, ಮೊಟ್ಟ ಮೊದಲಿಗೆ ನಾವು ಇಲ್ಲಿ ಎಂಪ್ಲಾಯೀಸ್ ಬಗ್ಗೆ ನಾವು ಬಹಳ ಕಾಳಜಿ ತಗೋಬೇಕಾಗಿದೆ. ಯಾಕಂದರೆ ಯಾವುದೇ ಸಂಸ್ಥೆ ಆಗಿರಲಿ, ನಾವು ಎಂಪ್ಲಾಯೀಸ್ ಆರ್ ದಿ ಫೌಂಡೇಶನ್ ಅಂತ ಅನ್ಬೋದು. ಅವರು ಒಂದು ಪಿಲ್ಲರ್ ಇದ್ದಂಗೆ. ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ ಬಗ್ಗೆ ತಾರತಮ್ಯ ಬಹಳ ಆಗಿಬಿಟ್ಟಿದೆ. ಈ ಒಂದು ತಾರತಮ್ಯವನ್ನು ನಾವು ಹೋಗಲು ನಾವು ನಮ್ಮ ಒಂದು ಏನು ಉದ್ದೇಶ ಅಂದರೆ, ಒಂದು ಸಂಸ್ಥೆ, ಒಂದು ಸಿಬ್ಬಂದಿ, ಒಂದು ವೇತನ, ಇದನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇದು ನಾವು ಮಾಡಿದರೆ ಸೊಸೈಟಿ ಸಂಸ್ಥೆ ಕೂಡ ಬೆಳೆಯುತ್ತೆ. ಯಾಕಂದರೆ ಎಲ್ಲಿವರೆಗೆ ಎಂಪ್ಲಾಯೀಸ್ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅಲ್ಲಿವರೆಗೆ ಯಾವುದೂ ಸಂಸ್ಥೆ ನಮ್ಮದು ಉದ್ಧಾರ ಆಗೋದಿಲ್ಲ. ಇದು ನನ್ನ ಮೊಟ್ಟ ಮೊದಲನೇದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇಲ್ಲಿವರೆಗೆ ನಮ್ಮ ಒಂದು ಆಡಳಿತದಲ್ಲಿ ಒಂದು ಮೋನೋಪೊಲಿಯಾಗಿ ಆಡಳಿತ ನಡೀತಾ ಇದೆ ನಮ್ಮ ಸಂಸ್ಥೆಯಲ್ಲಿ. ದಟ್ ಈಸ್, ಯಾರು ಅಧ್ಯಕ್ಷರಾಗ್ತಾರೆ ಅವರು ಒಂದು ಡಿಕ್ಟೇಟರ್ಶಿಪ್ ಹಂಗೆ ಬಿಹೇವ್ ಮಾಡಿ ಹೋಲ್ ಆಡಳಿತ ಮಂಡಳಿ ಜೊತೆಗೆ ತೊಗೊಂಡು ಹೋಗುವಂಥ ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಡಿಸೆಂಟ್ರಲೈಸೇಷನ್ ಆಫ್ ದಿ ಪವರ್, ಎಲ್ಲರಿಗೂ ಒಂದು ಕೌನ್ಸಿಲ್ ಸುಪ್ರೀಂ ಅಂತ ತಿಳ್ಕೊಂಡು ನಾವು ಒಂದು ಆಡಳಿತ ನಡೆಸಬೇಕಂತ ಈ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಒಂದು ಪ್ಯಾನಲ್ ರಚಿಸಿ ನಾವು ಈ ಆಡಳಿತವನ್ನು ವಿಂಗಡಣೆ ಮಾಡಿ ಎಲ್ಲ ಕೌನ್ಸಿಲ್ ಮೆಂಬರ್ಗೆ ಅವರವರ ಸ್ಥಾನದಲ್ಲಿ ಅವರವರ ಜವಾಬ್ದಾರಿ ಕೊಟ್ಟು, ಅವರವರಿಗೆ ಟಾಸ್ಕ್ ಕೊಟ್ಟು, ಅಡ್ಮಿನಿಸ್ಟ್ರೇಟರ್ಸ್ ಆಫ್ ದಿ ಇನ್ಸ್ಟಿಟ್ಯೂಟ್ಸ್ ಅವರಿಗೆ ಜೊತೆಗೆ ಚರ್ಚೆಗಳು ಮಾಡಿ ಅವರೇ ಡಿಸಿಷನ್ ತಗೊಂಡು ನಮ್ಮ ಕೌನ್ಸಿಲ್ ಅಂದರೆ ವಿ ವಿಲ್ ಸಿ ದಟ್ a council will be supreme, then only individual president. ಇದು ನಮ್ಮ ಉದ್ದೇಶ. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಎಜುಕೇಷನ್ ಅಂದರೆ ಅಕಾಡೆಮಿಕ್ಸ್ ಕುಸಿತ ಆಗಿದೆ. ನಮ್ಮದು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯಲ್ಲಿ ಕಿರೀಟನೇ ಅನ್ಬೋದು. ಮಾದೇವಪ್ಪ ಮೆಡಿಕಲ್ ಕಾಲೇಜ್ ಆಗಿರಲಿ, PDA ಇಂಜಿನಿಯರಿಂಗ್ ಕಾಲೇಜ್ ಆಗಿರಲಿ, ಇವು ಎಲ್ಲ ನಮಗೆ ಒಂದು ಕಿರೀಟ. ಗುಲ್ಬರ್ಗ ವಾಸ್ ರಿಕಗ್ನೈಸ್ಡ್ ಬೈ ಎಜುಕೇಷ್ನಲ್ ಹಬ್. ಈ ಹಬ್ ಅದೇನು ಗ್ಲೋರಿ ಇತ್ತು ಅದನ್ನು ನಾವು ಕಳ್ಕೊಂಡಿದ್ದೀವಿ. ಈಗ ಆ ಒಂದು ಸ್ಥಿತಿ ಬಂದಿದೆ ಇವತ್ತು. ಅದಕ್ಕೆ ನಾವು ಅಕಾಡೆಮಿಕ್ಸ್ನಲ್ಲಿ ಕೆಳಮಟ್ಟಕ್ಕೆ ಇಳಿದಿದ್ದೀವಿ. ನಾವು ಅಲ್ಲಿ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ಸಲ್ಲಿ ಕೆಳಮಟ್ಟದಲ್ಲಿ ಹೋಗಿದ್ದೀವಿ. ಇದನ್ನೆಲ್ಲ ನಾವು ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಎಜುಕೇಷನ್ ತರಬೇಕಾಗಿದೆ.
ಹೈಯರ್ ಲೆವೆಲಲ್ಲಿ ನಾವು ತರಬೇಕಾದಂಥ ಒಂದು ಉದ್ದೇಶ ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಎಜುಕೇಷನ್ ಸೊಸೈಟಿಯಲ್ಲಿ ಒಂದು ಎಜುಕೇಷನ್ ಚೆನ್ನಾಗಿರಲಿಲ್ಲ, ಅಕಾಡೆಮಿಕ್ಸ್ ಚೆನ್ನಾಗಿರಲಿಲ್ಲ ಅಂದರೆ ಯಾವತ್ತೂ ನಮ್ಮ ಅಡ್ಮಿಷನ್ಸೇ ಆಗಲ್ಲ. ಯಾವಾಗ ಅಡ್ಮಿಷನ್ಸ್ ಆಗಲ್ಲ ಅಂತಂದರೆ ನಮ್ಮದು ಸೊಸೈಟಿನೇ ಆಗಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿನೇ ಬರಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಅಕಾಡೆಮಿಕ್ಸ್ ಇಂಪ್ರೂವ್ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಮತ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ ಆಫ್ ದಿ ಇನ್ಸ್ಟಿಟ್ಯೂಟ್ಸ್, ಈಗಿದ್ದಂಥ ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ ಭಾಳ ಕೊರತೆ ಇದೆ. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ನಾವು ಇಂಪ್ರೂವ್ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಅದು ದಟ್ ಈಸ್ ರಿವೈಟಲೈಸೇಷನ್ ಆಫ್ ಅವರ್ ಇನ್ಸ್ಟಿಟ್ಯೂಟ್ಸ್. ಆ ಎಲ್ಲ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ ಮೊದಲೇನಿದೆ ಅದೇ ಥರ ಇದೆ, ಅದನ್ನು ಇಂಪ್ರೂವ್ಮೆಂಟ್ ಆಗಬೇಕು. ನಾವು ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಅದನ್ನು ಸರಿಪಡಿಸಲಿಲ್ಲ ಅಂದರೆ ಡೆಫಿನೆಟ್ಲಿ ನಾವು ನಮ್ಮ ಸಂಸ್ಥೆ ಎಂದೂ ಮುಂದೆ ಬರೋದಿಲ್ಲ. ಇದು ಒಂದು ನಮ್ಮ ಉದ್ದೇಶ. ಮತ್ತು ಇನ್ನು ನಾವು ಮುಂದೆ ಬರಬೇಕಂದ್ರೆ ಹೆಲ್ತ್ ಸೆಕ್ಟರ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲರ ನೀವು ನೋಡಿದಿರಿ, ನಮ್ಮ ಅನೇಕ ಡಿಜಿಟಲ್ ಮೀಡಿಯಾದಲ್ಲಿ ನಮ್ಮ ಸಂಸ್ಥೆ ಬಗ್ಗೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಏನೇನೋ ಬರ್ತಾ ಇದೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಇದು ಇಂಪ್ರೂವ್ ಮಾಡುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾವು ನಮ್ಮ ಸಂಸ್ಥೆ ಬಗ್ಗೆ ಒಳ್ಳೆಯದನ್ನ ಹೇಳ್ಕೊತ ಹೋಗುವಂಥ ಒಂದು ಉದ್ದೇಶ ನಾವು ಮಾಡಬೇಕು. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಯಾವುದೋ ರೀತಿಯಿಂದ ನಮ್ಮ ಇನ್ಸ್ಟಿಟ್ಯೂಟಿಗೆ ಕೆಳಮಟ್ಟಕ್ಕೆ ನಾವು ತರಬಾರ್ದು. ಯಾಕಂದರೆ ಒಂದು ವಿಷಯ ನಾನು ಇವತ್ತು ನಿಮ್ಮ ಹತ್ರ ಸ್ಪಷ್ಟಪಡಬೇಕಂತೀನಿ. ಇವತ್ತು ಚುನಾವಣೆಯಲ್ಲಿ ಎದುರಾಳಿಯಾಗಿ ನಿಂತಂಥವರು ಅವರು ಕೂಡ ಆಡಳಿತ ಮಾಡಿದ್ದಾರೆ. ಇಲ್ಲಿ 2 ಟರ್ಮ್ನಲ್ಲಿ ಅವರು ಆಡಳಿತ ಮಾಡಿದ್ದಾರೆ. ಇಲ್ಲಿ ಅವರು ಆಡಳಿತ ಮಾಡುವಾಗ ಅವ್ರದ್ದು ಏನು ಪ್ರಣಾಳಿಕೆಗಳು ಹೇಳ್ತಾ ಇದ್ದಾರೆ, ಅವು ಪ್ರಣಾಳಿಕೆಗಳಿಗೆ ಇನ್ನೂವರೆಗೂ ಯಾವುದೂ ಅದು ಅನುವರಿಸಿಲ್ಲ. ಇವಾಗ ಎಲೆಕ್ಷನ್ ಬಂದಾಗ ಮಾತ್ರ ನಿಮ್ಮ ಪ್ರಣಾಳಿಕೆ ಬರ್ತಾನೆ. ಎಲೆಕ್ಷನ್ ಬಂದಾಗ 2 ತಿಂಗಳಲ್ಲಿ ಮಾತ್ರ ನಿಮ್ಮ ಪ್ರಣಾಳಿಕೆ. ಅಂದರೆ ಆಡಳಿತ ಮಾಡುವಾಗ ನೀವು ಏನು ಮಾಡಿದ್ದೀರಿ, ಅದು ಒಂದು ದೊಡ್ಡ ಪ್ರಶ್ನೆನೇ ಇದೆ, ತಮ್ಮ ಕಣ್ಣೆದುರಿಗೆ ಇದೆ. ಯಾವಾಗ ನೀವು ಆಡಳಿತ ಮಾಡುವಾಗ ನೀವು ಅದನ್ನು ಪಾಲಿಸಿಲ್ಲ, ನೀವು ಅದನ್ನು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಈಗ ಎಲೆಕ್ಷನ್ ಬಂದಾಗ ನಾವು ಪ್ರಣಾಳಿಕೆ ತಯಾರು ಮಾಡಿ ನಾನು ಅದನ್ನು ಮಾಡ್ತೀನಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಕರೆ, ಅದು ನೀವು ಆಲೋಚಿಸ್ಬೇಕು, ಜನ ಆಲೋಚಿಸ್ಬೇಕು, ಸದಸ್ಯರ ಆಲೋಚನೆ ಮಾಡುವಂಥ ಒಂದು ಪ್ರಶ್ನೆ ಬಂದಿದೆ. ಯಾಕಂದರೆ ನಾವು ಇಲ್ಲಿ ಒಂದು 4-5 ಜನ ಇಲ್ಲೇ ಅಭ್ಯಾಸ ಮಾಡಿದ್ದೀವಿ, ಇಲ್ಲೇ ಎಂಪ್ಲಾಯಾಗಿ ಕೆಲಸ ಮಾಡಿದ್ದೀವಿ, 4-5 ಜನ ಇಲ್ಲೇ ಆಡಳಿತ ಮಂಡಳಿ ಸದಸ್ಯರಾಗಿ ಕೂಡ ನಾವು ಕೆಲಸ ಮಾಡಿದ್ದೀವಿ. ನಾನು ನಿಮ್ಮ ಹತ್ರ ಸ್ಪಷ್ಟನೆ ಮಾಡಬೇಕಂತಿದ್ದೀನಿ, ನಾನು ಕೂಡ ಒಬ್ಬ ಆಡಳಿತ ಮಂಡಳಿ ಸದಸ್ಯನಾಗಿ ಇಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡು, ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಮ್ಮ ಸಂಸ್ಥೆಗೆ ಒಂದು ಎತ್ತರ ಮಟ್ಟಕ್ಕೆ ಬೆಳೆಸೋಣ ಅಂತ ನಾನು ಆಡಳಿತ ಮಂಡಳಿಯಲ್ಲಿ ಕಾಲಿಟ್ಟು 2 ಟರ್ಮ್ ನಾನು ಮಾಡಿದ್ದೀನಿ. ನಾನೇನು ಮಾಡಬೇಕಂತ ವಿಚಾರ ಇತ್ತು, ಸೊಸೈಟಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಎಷ್ಟು ಮಾಡಬೇಕಾಗಿತ್ತು, ನನಗದು ಸಾಧ್ಯ ಆಗಿಲ್ಲ. ಯಾಕಂದರೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷ ಆದರೆ ಮಾತ್ರ ಒಂದು ಏನಾದರೂ ಸಾಧಿಸಬೇಕು ಅಂತ ಒಂದು ಸಂಭವ ಇಲ್ಲಿ, ಅದು ಒಂದು ಏನಂತೀರಿ ಆ ಥರ ಆಗಿಬಿಟ್ಟಿದೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ. ಅದರಿಗೋಸ್ಕರ ನಾನು ಲಾಸ್ಟ್ ಟೈಮೇ ಒಂದು ಅಧ್ಯಕ್ಷನಾಗಿ ಈ ಕೆಲಸ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಹೊರಟಿದ್ದೆ. ಬಟ್ ಲಾಸ್ಟ್ ಇದ್ದಂಥ ಅಧ್ಯಕ್ಷರು ನನಗೆ ನಂದು 2 ಟರ್ಮ್ ಮುಗೀತದೆ, ಈಗ ಮುಂದೆ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂಥೇಳಿ ಮತ್ತೆ ಅವರು ಮಗನಿಗೆ ನಿಂದಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಖರೆ, ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಒಂದು ಮನೆತನ ಪರಿವಾರ ಅಂತ ಆಡಳಿತ ಆಗಬಾರ್ದು. ಈ ಒಂದು ಡೆಮೊಕ್ರೆಟಿಕ್ ನಮ್ಮ ಏನು ಸೊಸೈಟಿ ಇದೆ, ಇದು ಒಂದು ಡೆಮೊಕ್ರೆಟಿಕ್ ರಾಜ್ಯದಲ್ಲಿ ಒಂದು ಮಾದರಿಯಾದಂಥ ಒಂದು ಇನ್ಸ್ಟಿಟ್ಯೂಟ್, ಇದು ಸೊಸೈಟಿ ಆಗಿದೆ. ಯಾಕಂದರೆ ಇಲ್ಲಿ ಒಂದೇ ಜಾತಿ ಒಂದೇ ಪಂಗಡ ಅಂತಿಲ್ಲ, ಎಲ್ಲ ಜಾತಿ ವರ್ಗದವರು ಇದರ ಸದಸ್ಯರಾಗಿದ್ದಾರೆ. ಎಲ್ಲರೂ ಒಂದು ಬುದ್ಧಿವಂತರಿದ್ದಾರೆ. ಎಲ್ಲ ಇದರಲ್ಲಿ ಎಲ್ಲರನ್ನೂ ಒಂದು ಇದನ್ನು ಆಡಳಿತ ಮಾಡಿ ನೋಡುವಂಥ ಒಂದು
ಅವಕಾಶ ಜನರು ಕೂಡ ಕೊಡಬೇಕು. ಇದು ಏನೋ ಒಂದು ಉದ್ದೇಶ ಇಟ್ಕೊಂಡು ಕೆಲವರೇ ಇದನ್ನು ಆಡಳಿತ ಮಾಡ್ತಾ ಇದ್ದಾರೆ. ಮಾಡಿ ಕೂಡ ಎಷ್ಟರ ಮಟ್ಟಿಗೆ ಬೆಳಿಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಇನ್ನೂ ಯಾವ ರೀತಿಯಲ್ಲಿ ಕೂಡ ಬೆಳೆದಿಲ್ಲ. ಇದು ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಅಭಿವೃದ್ಧಿ ಅಂತ ನಡೆದಿದ್ದೀವಿ. ಹೆಲ್ತ್ ಸೆಕ್ಟರಲ್ಲಿ ತಮಗೆ ಹೇಳಬೇಕಾಗಿದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಬಸವೇಶ್ವರ ಹಾಸ್ಪಿಟಲ್ ಬಗ್ಗೆ ಭಾಳ ಜನ ಭಾಳ ಮಾತಾಡ್ತಾ ಇದ್ದಾರೆ. ಇದು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು, ಯಾವ ಮಟ್ಟಕ್ಕೆ ಒಂದು ಹಾಸ್ಪಿಟಲ್ ಆಗಿ ಹೆಮ್ಮರಾಗಿ ನಿಂದಿರಬೇಕಾಗಿತ್ತು. ಅದಕ್ಕೆ ಕಾರಣ ಯಾರು ಅಂದರೆ ಈಗೇನು ಎದುರು ನಿಂತಿದ್ದಾರೆ ಅವರು ಆಡಳಿತನೂ ಮಾಡಿದ್ದಾರೆ. ಇವತ್ತು ಹೇಳ್ತಾರೆ ನಾನು ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ. ನೀವು ಆಡಳಿತ ಮಾಡುವಾಗ ಒಂದೇ ಒಂದು ವಿಷಯ ನಾನು ನಿಮ್ಮ ಎದುರು ತರಬಹುದು. ಇವತ್ತು ಅವರೇನು ಆಡಳಿತ ಮಾಡಿದರು ಆ ಟರ್ಮಲ್ಲಿ ಗುಲ್ಬರ್ಗದಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಇರಲಿಲ್ಲ. ನಮ್ಮದು ಒಂದೇ ಮೆಡಿಕಲ್ ಕಾಲೇಜ್ ಇತ್ತು. ಈಗ 4 ಮೆಡಿಕಲ್ ಕಾಲೇಜ್ ಹುಟ್ಟಿದ್ದಾವೆ. ಗೌರ್ಮೆಂಟ್ ಸೆಕ್ಟ್ರಲ್ಲಿ ಗೌರ್ಮೆಂಟ್ ಕಾಲೇಜ್ ಹುಟ್ಟಿದೆ, ESI ಕಾಲೇಜ್ ಹುಟ್ಟಿದೆ, KBN ಹುಟ್ಟಿದೆ. ಅಂದರೆ 3 ಕಾಲೇಜ್ ಹುಟ್ಟಿದ್ದಾವೆ. ಇವರು ಆಡಳಿತ ಮಾಡುವಾಗ ಇರೋದು ನಮ್ಮದು ಒಂದೇ ಒಂದು ಇನ್ಸ್ಟಿಟ್ಯೂಟ್ ಇತ್ತು. ಏನು ಮಾಡಿದ್ದೀರಿ ಅವಾಗ? ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ನಿತಿನ್ ಜವಳಿ, ಆಡಳಿತ ಮಂಡಳಿಯ ಸದಸ್ಯ ಸ್ಥಾನದ ಅಭ್ಯರ್ಥಿಗಳಾದ ಅನಿಲ್ ಕುಮಾರ್ ಮರಗೋಳ್, ನಾಗಣ್ಣ ಘಂಟಿ, ದೊಡ್ಡಪ್ಪ ನಿಷ್ಠಿ, ದಿನೇಶ್ ಅಣಕಲ್, ರವಿಕುಮಾರ್ ಸರಸಂಬಿ, ಡಾಕ್ಟರ್ ಅಲ್ಲಂ ಪ್ರಭು ಆನಂದವಾಡಿ, ಡಾಕ್ಟರ್ ಶಿವಾನಂದ ದೇವರಮನಿ, ಡಾಕ್ಟರ್ ಸುಧಾ ಹಾಲಕಾಯಿ, ಮಲ್ಲಿಕಾರ್ಜುನ ಕಪಾಟೆ, ಶಶಿಕಾಂತ್ ಸುರಡೆ, ಡಾಕ್ಟರ್ ಪ್ರಶಾಂತ್ ಹರಸೂರ್, ಶಿವಾನಂದ ಚುಕ್ಕಿ ಇದ್ದರು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.